ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭೀಮಪುತ್ರಿ ಸಾವಿತ್ರಿ. ಇವತ್ತು FIR ಅನ್ನು ನಾವು ಹೇಗೆ ರಿಜಿಸ್ಟರ್ ಮಾಡ್ಬೋದು, ಒಂದು ವೇಳೆ ಪೊಲೀಸ್ನವರು ನಿಮ್ಮ FIR ಅನ್ನು ರಿಜಿಸ್ಟರ್ ಮಾಡದೆ ನಿರಾಕರಣೆ ಮಾಡಿದರೆ ನೀವು ಯಾವ್ಯಾವ ರೀತಿಯೆಲ್ಲ FIR ಅನ್ನು ರಿಜಿಸ್ಟರ್ ಮಾಡೋದಕ್ಕೆ ಲಾದಲ್ಲಿ ಅವಕಾಶ ಇದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ FIR, ಇದು ಆನ್ಲೈನ್ FIR. ನೀವು ಮನೆಯಲ್ಲೇ ಕೂತು ಆನ್ಲೈನಲ್ಲಿ FIR ಅನ್ನು ರಿಜಿಸ್ಟರನ್ನಾಗಿ ಮಾಡಬಹುದು. ಇದು ಪ್ರತಿ ರಾಜ್ಯದಲ್ಲೂ ಅವೈಲೇಬಿಲಿಟಿ ಇರುತ್ತೆ. ಹಾಗೆ ಪ್ರತಿ ರಾಜ್ಯಕ್ಕೂ ತನ್ನದೇ ಆದಂತಹ ಪೋರ್ಟಲ್ ಆ್ಯಪ್ ಅವೈಲೇಬಿಲಿಟಿ ಇರುತ್ತೆ. ಇನ್ನು ಎರಡನೇದಾಗಿ ಜುರಾ FIR. ನಾರ್ಮಲಾಗಿ ಒಂದು ಕ್ರೈಮ್ ನಡೆದರೆ ಆ ಏರಿಯಾದ ಪೊಲೀಸ್ ಸ್ಟೇಷನ್ನಲ್ಲೇ ನೀವು ಹೋಗಿ FIR ಅನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಆ ಸ್ಟೇಷನಲ್ಲಿ ನಿಮ್ಮ FIR ಅನ್ನು ರಿಜಿಸ್ಟರ್ ಮಾಡದೆ ನಿರಾಕರಣೆ ಮಾಡಿದ್ರೆ ನಿಯರ್ ಬೈ ಯಾವುದಾದ್ರು ಪೊಲೀಸ್ ಸ್ಟೇಷನಲ್ಲೂ ಕೂಡ ನೀವು FIR ಅನ್ನು ರಿಜಿಸ್ಟರ್ನಾಗಿ ಮಾಡಬಹುದು. ಇನ್ನು ಮೂರನೇದಾಗಿ ರಿಟರ್ನ್ ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು. ಸೆಕ್ಷನ್ 156 CRPCಯ ಪ್ರಕಾರ ನೀವು ಮ್ಯಾಜಿಸ್ಟ್ರೇಟಲ್ಲೇ ನೀವು FIR ರಿಟರ್ನ್ ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು. ಸೊ ದಟ್ ಅವರು ಮ್ಯಾಜಿಸ್ಟ್ರೇಟ್ನವರು ಪೊಲೀಸ್ನವರಿಗೆ ಡೈರೆಕ್ಟ್ ಮಾಡ್ತಾರೆ ಆ್ಯಕ್ಷನ್ ತಗೊಳ್ಳೋದಕ್ಕೆ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.